ಆ್ಯಕ್ಚುಲಿ ನಾನಿವತ್ತು ಫಸ್ಟ್ ಟೈಮ್ ರಿಯಲಿಸ್ಟಿಕ್ ಪೋರ್ಟ್ರೇಟ್ನ ಕಲರ್ ಪೆನ್ಸಿಲ್ನಲ್ಲಿ ಸ್ಕೆಚ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಫಸ್ಟ್ ಟ್ರೈ ಯಾರ ಮೇಲೆ ಮಾಡೋದು? ಗುಡ್ ಐಡಿಯಾ, ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಯಾರನ್ನಾದರೂ ಬಿಡಿಸೋಣ. ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಏನಾದರೂ ಗಿಫ್ಟ್ ಕೊಡಿಸಿ ಸಮಾಧಾನ ಮಾಡಿಬಿಡ್ಬೋದು. ಓ ನೋ, ಫ್ಯಾಮಿಲಿನಲ್ಲಿ ಯಾರನ್ನ ಟ್ರೈ ಮಾಡೋಣ? ಅಪ್ಪನ, ಅಮ್ಮನ ಅಥವಾ ತಮ್ಮನ? ಸೊ ಅಪ್ಪನ ಬಿಡಿಸಿದ್ರೆ ಅಮ್ಮ ಬೇಜಾರಾಗ್ತಾರೆ, ಅಮ್ಮನ ಬಿಡಿಸಿದ್ರೆ ತಮ್ಮ ಬೇಜಾರಾಗ್ಬೋದು, ತಮ್ಮನ ಬಿಡಿಸಿದ್ರೆ ಮೇ ಬಿ ಅಪ್ಪ ಬೇಜಾರು ಮಾಡ್ಕೋಬೋದು, ನನ್ನ ಬಿಡಿಸು ನಿನ್ನ ಬಿಡಿಸು ಅಂತ ಇರ್ತಾರೆ. ಯಾರನ್ನ ಟ್ರೈ ಮಾಡೋದು? ಓ, ಹೇಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು? ಐಡಿಯಾ, ಚಿಟ್ ಸಾಕನ, ಇದೇ ಬೆಸ್ಟ್ ಸೊಲ್ಯೂಷನ್. ಇದು ಅಪ್ಪನ ಹೆಸರಲ್ಲಿ, ಇದು ಅಮ್ಮನ ಹೆಸರಲ್ಲಿ, ಇದು ತಮ್ಮನ ಹೆಸರಲ್ಲಿ. ಓಕೆ, ಶೇಕ್ ಶೇಕ್ ಶೇಕ್. ಓಕೆ ಮುನಿಷಾ, ಯು ಕ್ಯಾನ್ ಡೂ ದಿಸ್. ಯಾರಿರ್ಬೋದು ಈ ಚೀಟಿನಲ್ಲಿ? ಓ, ಇದು ಅಪ್ಪ. ಓಕೆ ದೆನ್, ಫೈನಲಿ ನಮ್ಮ ಎಕ್ಸ್ಪೆರಿಮೆಂಟ್ ಮಾಡಲ್ ಸಿಕ್ಬಿಟ್ರು. ಎಷ್ಟೊಂದು ಫೋಟೋಸ್ ಇದ್ದಾವೆ, ಯಾವ ಫೋಟೋ ಟ್ರೈ ಮಾಡೋಣ ಗೈಸ್? ಈಗ ರೀಸೆಂಟಾಗಿ ತೆಗೆದಿರೋ ಪಿಕ್ಚರ್ಸಾ, ಇಲ್ಲ ಓಲ್ಡ್ ಪಿಕ್ಚರ್ಸಾ, ಇಲ್ಲ ಟೀನೇಜ್ ಪಿಕ್ಚರ್ಸಾ? ಓಕೆ, ಟೀನೇಜ್ ಪಿಕ್ಚರ್ನ ಟ್ರೈ ಮಾಡೋಣ. ನನ್ನ ತಮ್ಮನೂ ಸ್ಟೈಲ್ ಮಾಡಿಲ್ಲ ಅನ್ಸುತ್ತೆ ಅವ್ನು ಟೀನೇಜ್ನಲ್ಲಿ. ಮಾತೆಲ್ಲ ಸಾಕು, ಈಗ ಸ್ಟಾರ್ಟ್ ಮಾಡೋಣ. ಪೋರ್ಟ್ರೇಟ್ನ ಸ್ಟಾರ್ಟಿಂಗ್ನಲ್ಲಿ ಆ್ಯಕ್ಯುರೇಟಾಗಿ ಸ್ಕೆಚ್ ಮಾಡೋಕ್ಕೆ ಬೆಸ್ಟ್ ಮೆಥಡ್ ಅಂದರೆ ಅದು ಗ್ರಿಡ್ ಮೆಥಡ್. ನಿಮ್ಮೆಲ್ಲರಿಗೂ ಗ್ರಿಡ್ ಮೆಥಡ್ ಯೂಸ್ ಮಾಡಿ ಹೇಗೆ ಔಟ್ಲೈನ್ ಸ್ಕೆಚ್ ಮಾಡೋದು ಅಂತ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಆದರೂ ಶಾರ್ಟಾಗಿ ಹೇಳೋದಾದರೆ, ಪ್ಲೇಸ್ಟೋರ್ನಲ್ಲಿ ಎಷ್ಟೊಂದು ಗ್ರಿಡ್ ಡ್ರಾ ಮಾಡೋ ಆ್ಯಪ್ಸ್ಗಳು ಸಿಗ್ತವೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡಿರೋ ಪಿಕ್ನ ಅಪ್ಲೋಡ್ ಮಾಡಿ. ನಿಮ್ಮ ಡಿಸೈರ್ಡ್ ಸೈಜ್ಗೆ ಸ್ಕ್ವೇರ್ ಗ್ರಿಡ್ಸ್ನ ಅಪ್ಲೈ ಮಾಡ್ಕೊಳ್ಳಿ. ನಾನು ಯೂಶ್ವಲಿ 1.5 ಅಥವಾ 2x2 ಸೆಂಟಿಮೀಟರ್ ಗ್ರಿಡ್ಸ್ನ ಜಾಸ್ತಿ ಯೂಸ್ ಮಾಡಿ ಔಟ್ಲೈನ್ಸ್ನ ಡ್ರಾ ಮಾಡ್ತೀನಿ. ನೆಕ್ಸ್ಟ್ ನೀವು ಗ್ರಿಡ್ ಹಾಕಿರೋ ಫೋಟೋನ ನೋಡಿ ಸೇಮ್ ಸ್ಕ್ವೇರ್ ಗ್ರಿಡ್ಸ್ನ ನೀವು ಪೋರ್ಟ್ರೇಟ್ ಸ್ಕೆಚ್ ಮಾಡೋ ಪೇಪರ್ನಲ್ಲಿ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದೇ ಒಂದು ಬಾಕ್ಸ್ನಲ್ಲಿರೋ ಡೀಟೇಲ್ಸ್ನ ನೋಡ್ತಾ ಔಟ್ಲೈನ್ನ ಡ್ರಾ ಮಾಡ್ತಾ ಬನ್ನಿ. ಯಾಕೆ ಈ ಮೆಥಡ್ನ ಎಲ್ಲರೂ ಪ್ರಿಫರ್ ಮಾಡ್ತಾರೆ ಅಂದರೆ, ಒಂದೇ ಸತಿ ಫುಲ್ ಪಿಕ್ಚರ್ನ ನೋಡಿ ಬಿಡಿಸೋಕ್ಕಿಂತ ಅದನ್ನು ಸ್ಮಾಲ್ ಸ್ಕ್ವೇರ್ಸ್ ಆಗಿ ಡಿವೈಡ್ ಮಾಡಿ ಒಂದು ಟೈಮ್ಗೆ ಒಂದು ಬಾಕ್ಸ್ನಲ್ಲಿರೋ ಡೀಟೇಲ್ಸ್ನ ಅಬ್ಸರ್ವ್ ಮಾಡಿ ಡ್ರಾ ಮಾಡೋದು ತುಂಬ ಈಸಿ ಇರುತ್ತೆ. ಸೊ ಈ ರೀಸನಿಂದ ಮೋಸ್ಟ್ ಆಫ್ ದ ಪೀಪಲ್ ಪೋರ್ಟ್ರೇಟ್ ಸ್ಕೆಚಿಂಗ್ಗೆ ಆಗಲಿ ಕಮಿಷನ್ ವರ್ಕ್ಸ್ಗೆ ಆಗಲಿ ಗ್ರಿಡ್ ಮೆಥಡ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಫೈನಲಿ ಔಟ್ಲೈನ್ನ ಡ್ರಾ ಮಾಡಿ ಆಯಿತು. ಈಗ ಇದರಲ್ಲಿ ಇರ್ತಕ್ಕಂಥ ಎಕ್ಸೆಸ್ ಗ್ರಾಫೈಟ್ನ ಕ್ನೀಡಬಲ್ ಎರೇಸರ್ನ ಯೂಸ್ ಮಾಡಿಕೊಂಡು ರಿಮೂವ್ ಮಾಡೋಣ. ಯಾಕಪ್ಪ ನಾವು ನಾರ್ಮಲ್ ಎರೇಸರ್ನ ಬಿಟ್ಟು ಈ ಕ್ನೀಡಬಲ್ ಎರೇಸರ್ನ ಯೂಸ್ ಮಾಡ್ತೀವಿ ಅಂದರೆ, ಪೇಪರ್ನ ಡ್ಯಾಮೇಜ್ ಮಾಡದೆ ಎಕ್ಸೆಸ್ ಗ್ರಾಫೈಟ್ನ ನಾವು ಈಸಿಯಾಗಿ ಈ ಕ್ನೀಡಬಲ್ ಎರೇಸರಿಂದ ರಿಮೂವ್ ಮಾಡ್ಬೋದು. ಸೊ ಈ ಎರೇಸರ್ನ ನಾವು ಪ್ರಿಫರ್ ಮಾಡ್ತೀವಿ. ಕಲರಿಂಗ್ನ ಕಲರ್ ಪೆನ್ಸಿಲಿಂದ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆಲ್ಕೋಹಾಲ್ ಮಾರ್ಕರಿಂದ ಬೇಸ್ ಲೇಯರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಟೈಮ್ ಸೇವ್ ಮಾಡ್ಬೋದು. ಈ ರೆಫರೆನ್ಸ್ ಪಿಕ್ಚರ್ ತುಂಬ ಓಲ್ಡ್ ರೀಸ್ಟೋರ್ಡ್ ಪಿಕ್ ಆಗಿರೋದ್ರಿಂದ ಸ್ಕಿನ್ ಟೋನಲ್ಲಿ ಜಾಸ್ತಿ ಬ್ಲೂಯಿಶ್, ಗ್ರೇ, ವೈಲೆಟ್ ಈ ಕಲರೇ ಡಾಮಿನೆಂಟ್ ಆಗಿದ್ದಾವೆ. ಬಟ್ ನಾನು ಆ ಸ್ಕಿನ್ ಟೋನ್ನ ಕ್ರಿಯೇಟ್ ಮಾಡಲ್ಲ, ನಮ್ಮ ಇಂಡಿಯನ್ ದೇಸಿ ಸ್ಕಿನ್ ಟೆಕ್ಸ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. 90ಸ್ನಲ್ಲಿ ಈ ರೀತಿ ಸ್ಕಾರ್ಫ್ ಮತ್ತು ಸ್ವೆಟರ್ ತುಂಬ ಫೇಮಸ್ ಕಣ್ರಿ. ನೋಡಿ, ಅವರ ಟೀನೇಜ್ನಲ್ಲಿ ಎಷ್ಟು ಮಸ್ತಾಗಿ ಕೂಲಿಂಗ್ ಗ್ಲಾಸಲ್ಲಿ ಹಾಕ್ಕೊಂಡು ಈ ಸ್ವೆಟರ್ ಮತ್ತು ಸ್ಕಾರ್ಫ್ನ ಯಾವ ಹೀರೋಗೂ ಕಡಿಮೆ ಇಲ್ಲ ಅನ್ನೋಂಗೆ ಎಷ್ಟು ಚೆನ್ನಾಗಿ ಸ್ಟೈಲ್ ಮಾಡ್ಕೊಂಡಿದ್ದಾರೆ. ಸೂಪರ್ ಅಲ್ಲ? ನಮ್ಮ ಪಪ್ಪ ಡ್ರೆಸ್ ಕೋಡ್ ನೋಡ್ತಾ ಇದ್ರೆ ಅವ್ರ ಟೀನೇಜ್ನಲ್ಲಿ ಏನಾದರೂ ಫ್ರೆಷರ್ಸ್ ಡೇ ಅಥವಾ ಸೆಂಡ್ ಆಫ್ ಸೆಲೆಬ್ರೇಷನ್ ಏನಾದರೂ ಇತ್ತು ಅಂತ ಇಟ್ಕೊಳ್ಳಿ, ಸ್ಟೈಲ್ ಐಕನ್ ಅವಾರ್ಡ್ ನಮ್ಮ ಪಪ್ಪಾಗೆ ಸಿಕ್ತಿತ್ತು ಅನಿಸುತ್ತೆ. ಈ ಪ್ಯಾಂಟ್ 90ಸ್ನ ಫುಲ್ ಕ್ಲಾಸಿಕ್ ಸ್ಟ್ರೈಟ್ ಫಿಟ್, ಸ್ವೆಟರ್ಗೆ ಸ್ಕಾರ್ಫ್ಗೆ ಸೂಪರ್ ಮ್ಯಾಚ್ ಅಲ್ಲ? ನಾನಂತೂ ಈ ಡ್ರೆಸ್ ಕೋಡ್ಗೆ ಫುಲ್ 10/10 ಮಾರ್ಕ್ಸ್ ಕೊಡ್ತೀನಿ ಬಾಸ್. ರೆಫರೆನ್ಸಲ್ಲಿ ಕೈಗಳು ಪ್ರಾಪರ್ ಆಗಿ ವಿಸಿಬಲ್ ಇರಲಿಲ್ಲ, ಸೊ ರೆಫರೆನ್ಸ್ಗೆ ಮ್ಯಾಚ್ ಆಗೋ ಹಾಗೆ ಕೈಗಳನ್ನ ಬೇರೆ ಇಮೇಜ್ ನೋಡಿ ಡ್ರಾ ಮಾಡಿದೆ. ಬಟ್ ಕೈನ ನೋಡಿ ಅಮ್ಮ ಗೊಂಬೆ ಕೈ ಥರ ಇದೆ ಅಂದರೆ, ನನ್ನ ಫ್ರೆಂಡ್ ಅಂತೂ ಏನೇ ಇದು ಕೈನ ಬಾಕ್ಸರ್ ಕೈ ಥರ ಬಿಡಿಸಿದೆಯಲ್ಲೇ ಅಂದ್ಬಿಟ್ಲು. ನಾನೀಗಂತೂ ಫುಲ್ ಟೆನ್ಷನ್ ಆಗೋಯ್ತು. ಹಾಗೋ ಹೀಗೋ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಫೈನಲಿ ಕೈನ ಸರಿ ಮಾಡಿದೆ. ಹಬ್ಬ, ಫೈನಲಿ ಆರ್ಟ್ ವರ್ಕ್ ಕಂಪ್ಲೀಟ್ ಆಯಿತು ಗೈಸ್. ಫಸ್ಟ್ ಅಟೆಂಪ್ಟ್ ಹೇಗಿದೆ? ನಿಮ್ಮ ಎಕ್ಸ್ಪೆಕ್ಟೇಷನ್ನ ಮ್ಯಾಚ್ ಮಾಡಿದ್ನಾ? ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ. ಬಾಯ್.